ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ವಿನುತಾ ಕುಕಿಂಗ್ ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನ ತಡ ಮಾಡೋದು. ಹಾಗಾದ್ರೆ ಬನ್ನಿ, ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ, ಅದರಿಂದ ತೋರಿಸ್ತೀನಿ. ಕಣ್ಣಿನ ಆರೋಗ್ಯ ಎಲ್ರಿಗೂ ತುಂಬಾ ಮುಖ್ಯ. ಕಣ್ಣಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಕಣ್ಣಿನ ಆರೋಗ್ಯನ ಏನ್ರ ಮುಖಾಂತರ ಉಳಿಸ್ಕೋಬಹುದು, ಇನ್ನೂ ಚೆನ್ನಾಗಿ ಕಣ್ಣುಗಳನ್ನ ಯಾವ ರೀತಿ ಏನೇನು ಆಹಾರ ಸೇವಿಸ್ಬೋದು, ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬಹುದು. ಅದು ಈಗಿನ ಜನರೇಷನಲ್ಲಂತೂ ತುಂಬಾ ಅತಿ ಚಿಕ್ಕ ವಯಸ್ಸಿಗೆ ಸ್ಪೆಕ್ಸ್ ಹಾಕೋತಾ ಇದ್ದಾರೆ ಎಲ್ಲ ಮಕ್ಕಳು. ಅದೆಲ್ಲ ತಪ್ಪಿಸ್ಬೇಕು ಅಂದ್ರೆ ನಾವು ಆಹಾರದಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು, ಏನೇನಿಲ್ಲ, ನಾವು ಯಾವ ಆಹಾರ ಪದ್ಧತಿಗಳನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಒಂದು ಕಣ್ಣಿಗೆ ತುಂಬಾ ಆರೋಗ್ಯಕರವಾಗಿರುತ್ತೆ. ಈ ರೆಸಿಪಿ ತುಂಬಾ ಕಣ್ಣಿಗೆ ಒಳ್ಳೇದು. ಕಣ್ಣು ತಂಪಾಗಿರುತ್ತೆ, ಮತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ ಕಣ್ಣು ಕಾಣದೆ ಎಲ್ಲ ಮಂಜು ಆಗುತ್ತೆ, ಮತ್ತೆ ಕಣ್ಣಲ್ಲಿ ತುಂಬಾ ಪೊರೆ ಬರೋದು ಅದು ಇದು ಆಗುತ್ತಲ್ಲ, ಅದಕ್ಕೆಲ್ಲ ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಸ್ವಲ್ಪ ಹಳ್ಳಿ ಕಡೆ ಸಿಗುತ್ತೆ ಜಾಸ್ತಿ ಸೊಪ್ಪು. ಇದು ಸಿಟಿಗಳ ಕಡೆ ಸಿಟಿಗಳಿರೋರಿಗೆ ಅಷ್ಟು ಸಿಗೋದಿಲ್ಲ. ನಿಮ್ಗೆ ಯಾವತ್ತೇ ಹೋದಾಗ ತಗೊಂಬಂದು ಮಾಡ್ಕೊಂತೀನಿ. ಇದನ್ನ ತುಂಬಾ ಚೆನ್ನಾಗಾಗುತ್ತೆ. ಇಷ್ಟೆಲ್ಲ ಪಿಟಿಕಿ ಹಾಕ್ತಾ ಇದ್ದೀನಿ, ಆದ್ರೆ ಯಾವ್ದು ಹೆಸರು ಏನಂತ ಏನೂ ಹೇಳ್ತಿಲ್ಲ ಅಂತ ಅನ್ಕೋಬೇಡಿ. ನಾನಿವತ್ತು ಹೇಳ್ತೀನಿ. ಇವಾಗ ಅದು ಕೆರೆಗಳಲ್ಲಿ ಮತ್ತೆ ಗದ್ದೆಗಳ ಬದು ಇರುತ್ತಲ್ಲ, ಆ ಬದು ಕಟ್ಟಿರ್ತಾರಲ್ಲ, ಅಲ್ಲಿ ಗದ್ದೆಗಳಲ್ಲಿ ಸಿಗುತ್ತೆ ಸೊಪ್ಪಿದು. ಇದು ಹೊನ್ಗೊನೆ ಸೊಪ್ಪು ಅಂತ ಹೇಳ್ಬಿಟ್ಟು ತುಂಬಾ ಚಿಕ್ಕದಾಗಿರುತ್ತೆ. ಬೇರ್ ಟೈಪ್ ಅಲ್ಲಿ ಚಿಕ್ಕ ಎಲೆಗಳು ಬಿಟ್ಕೊಂಡು ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಚಿಕ್ಕದಾಗಿರೋದನ್ನ ಕಿತ್ಕೊಂಡ್ಬಂದು ಆರಿಸ್ಬೇಕು. ಮುಂಚೆ ಅದ್ರ ಬೇರ್ ಹಾಕಿ ಎಣ್ಣೆ ಎಲ್ಲ ಕಾಯಿಸ್ಕೊತಿದ್ರು. ಇವಾಗ್ಲೂ ಕಣ್ಣಿಗೆ ತಂಪು ಅಂತ ಹೇಳ್ಬಿಟ್ಟು ಎಣ್ಣೆಗೆಲ್ಲ ಹಾಕಿ ಅದ್ರ ಬೇರ್ಗಳನ್ನ ಎಲೆಗಳನ್ನ ಎಣ್ಣೆ ಕಾಯಿಸ್ಬೇಕಾದ್ರೆ ತುಂಬಾ ಕಣ್ಣಿಗೆ ತುಂಬಾ ತಂಪಾಗಿರುತ್ತೆ, ತುಂಬಾ ಪ್ರೋಟೀನ್ಸ್ ಇರುತ್ತೆ. ಅದರಲ್ಲೂ ಕಣ್ಣಿಗಂತೂ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ಯಾಕೆ ತಡ ಮಾಡೋದು, ಬನ್ನಿ ಹಾಗಾದ್ರೆ ನಮ್ಮ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದು ಸಣ್ಣದಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಹೊನ್ಗೊನೆ ಸೊಪ್ಪು. ಇದು 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಇವಾಗ ನಾವು ಮಾಡೋ ರೆಸಿಪಿಗೆ ಈಗ ಫಸ್ಟು ನಾವು ಸೊಪ್ಪು ಎಲ್ಲ ಬೇಯಿಸ್ಕೋಬೇಕು. ಅದನ್ನು ನಾನು ಇದನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ. ಇದು ಹೊನ್ಗೊನೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ, ಮಣ್ಣು ತುಂಬ ಇರುತ್ತೆ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಕುದ್ದಿರೋ ಅಂಥ ನೀರಿಗೆ ನಾವು 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀವಲ್ಲ, ಆ ತೊಗರಿಬೇಳೆ ಹಾಕೋಣ. ಒಂದ್ಸತಿ ಕಲಸ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಿ. ಇದನ್ನ ಮುಚ್ಚಿಬಿಟ್ಟು ನೋಡಿ, ಈ ಥರ ಅರ್ಧ ಬೆಂದಿರಬೇಕು. ಅರ್ಧ ಬೆಂದಿರೋ ಅಂಥ ಬೇಳೆಗೆ ನೋಡಿ ಈ ಥರ ತುಂಬ ಬೇಯಿಸ್ಕೊಂಡ್ರೆ ಇದೆಲ್ಲ ಕದ್ರೋಗ್ಬಿಡುತ್ತೆ, ಮತ್ತು ಸೊಪ್ಪು ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಅರ್ಧ ಅಷ್ಟೇ ಬೇಯಿಸ್ಕೋಬೇಕು. ಅರ್ಧ ಬೇಯಿಸ್ಕೊಂಡಾದ್ಮೇಲೆ ನಾವು ತೊಳೆದಿಟ್ಟಿರ್ತೀವಲ್ವ ಸೊಪ್ಪು, ಹೊನ್ಗೊನೆ ಸೊಪ್ಪು, ಅದನ್ನು ಬೇಳೆಗೆ ಹಾಕಿ, ಬೇಳೆ ಪಾತ್ರೆಯೊಳಗೆ ಹಾಕಿ ಬೇಯಿಸ್ಕೊತೀನಿ. ನೀಟಾಗಿ ಎಲ್ಲ ಹಾಕೊಳ್ಳಿ. ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಈ ಥರ ನೀಟಾಗಿ ಒಂದ್ಸರಿ ಕೆಳಗೆ ಹೊತ್ಕೊಳ್ಳಿ, ಬಿಸಿನೀರಿಗೆಲ್ಲ ಇದಾಗುತ್ತೆ. ಈ ಥರ ಹೊತ್ಕೊಂಡಾದ್ಮೇಲೆ ಅದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. 2ಕ್ಕೂ ಉಪ್ಪು ಆಗೋ ಥರ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತೊಂದ್ಸರಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಬೇಳೆನ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕದು. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬೇಯಲಿ ಚೆನ್ನಾಗಿ. ನೋಡಿ, ಇಷ್ಟು ಮಾತ್ರ ಬೆಂದ್ಕೊಂಡ್ರೆ ಸಾಕು. ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಬೇಳೆ ಎಲ್ಲ ನೀಟಾಗಿ ಬೆಂದ್ಕೊಂಡಿದೆ.
ಇದನ್ನಿಷ್ಟನ್ನ ಬೇಯಿಸಿಟ್ಕೋಬೇಕು ನಾವು. ಸಾಂಬಾರನ್ನ ಮಾಡೋದು ಆಮೇಲೆ ಹೇಳ್ತೀನಿ, ಹೇಗೆ ಮಾಡೋದು, ಅದಕ್ಕೆ ಏನು ಹಾಕೋಬೇಕಂತ ಆಮೇಲೆ ಹೇಳ್ತೀನಿ. ನೋಡಿ ಈ ಥರ ಎಲ್ಲ ನೀಟಾಗಿ ಬೆಂದ್ಕೊಂಡಿದೆ, ಬೇಳೆ ಎಲ್ಲ ಬೆಂದ್ಕೊಂಡಿದೆ. ಸಾಕಿಷ್ಟು ಬಂದರೆ ಇದನ್ನು ಹಾಗೆ ಇಟ್ಬಿಡ್ಬೇಕು. ಬೇಯಿಸಿರುವಂಥ ಸೊಪ್ಪು ಮತ್ತು ಬೇಳೆನ ನೀರೆಲ್ಲ ಒಂದು ಕಡೆ ಅಂತ ನೀರೆಲ್ಲ ಒಂದು ಕಡೆ ತಗೊಂಡು ಸೊಪ್ಪು ಮತ್ತು ಬೇಳೆನ ಒಂದು ಕಡೆ ತಗೋಬೇಕು, ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನಾನು ಸೊಪ್ಪು ಮತ್ತು ಬೇಳೆನ ನೀರು ಸಪ್ರೇಟ್ ತೆಗೆದು ಸೊಪ್ಪನ್ನು ಬೇರೆ ತಗೋತೀನಿ. ಮಾಡಿ ಸಪ್ರೇಟ್ ತೆಗೆದುಕೊಳ್ಳಿ. ಇವಾಗ ಸಾಂಬಾರು ಮಾಡೋದು ಹೇಗಂತ ನೋಡೋಣ. ಸಾಂಬಾರಿಗೆ 1 ಚಮಚ ಜೀರಿಗೆ, 1 ಬೆಳ್ಳುಳ್ಳಿ, 6 ಒಣಮೆಣಸಿನಕಾಯಿ, ಸಣ್ಣದಾಗಿರೋದು 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಾಯಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಕ್ತಾಯಿದ್ದೀನಿ, ಸಾಕು ಒಂದು ಸ್ವಲ್ಪ ಹಾಕಿದ್ರೆ. ಆ ಕಡಾಯಿಗೆ ತೋರಿಸ್ನಲ್ಲ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕೋಬೇಕು. ಹಾಗೆ 6 ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಜೀರಿಗೆ 1 ಚಮಚದಷ್ಟು, ಚೆನ್ನಾಗಿ ಫ್ರೈ ಆಗಲಿ ನೀಟಾಗಿ. ಅದಕ್ಕೆ 1 ಟೊಮೊಟೊ ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋದು. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಆಗಲಿ. ನೀಟಾಗಿ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಎಲ್ಲ ಫ್ರೈ ಆಗಲಿ. ಸೊಪ್ಪು ಮತ್ತು ಬೇಳೆ ಅದನ್ನು ಸ್ವಲ್ಪ ಹಾಕೋಬೇಕು. ನಮ್ಮ ಸಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ಸಾರು ಹೆಚ್ಚಿಗೆ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಸೊಪ್ಪು ಮತ್ತು ಬೇಳೆ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಮತ್ತೆ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸೊಪ್ಪು ಬೇಳೆ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಕು. ಜಾಸ್ತಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲ, ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಫ್ರೈ ಮಾಡೋದೇ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು. ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ತಟ್ಟೆಗೆ ಹಾರಿಸ್ಕೋಬೇಕು. ಇವಾಗ ಮಸಾಲೆ ಫ್ರೈ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದನ್ನ ರುಬ್ಕೊಂಬರೋಣ. ಈ ಮಿಕ್ಸಿ ಜಾರ್ಗೆ ಹಾಕೋತಾ. ಇವಾಗ ಈ ಮಸಾಲೆನ ನುಣ್ಣಗೆ ರುಬ್ಕೊಂಬರ್ಬೇಕು ಮಿಕ್ಸಿಯಲ್ಲಿ. ಈಗ ನಾನು ರುಬ್ಕೊಂಬರ್ತೀನಿ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಬಂದಿದ್ದೀನಿ. ಇವಾಗ ತೆಗ್ದಿರೋವಂಥ ನೀರಿಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಕಾಳು ನೀರು ತೆಗ್ದಿರ್ತೀವಲ್ಲ ಅದಕ್ಕೆ ಹಾಕೊಂಡು ಕಳಿಸ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಜಾರಾಗಿಂದ ಎಲ್ಲ ತಕ್ಕೋರಿ ನೀಟಾಗಿ.
ಇದೆಲ್ಲ ನೀಟಾಗಿ ಮಿಕ್ಸಿ ಜಾರಾಗಿಂದೆಲ್ಲ ಸ್ವಲ್ಪನೂ ಗಂಟಿರಬಾರ್ದು. ಈ ಥರ ನೀಟಾಗೆಲ್ಲ ಕಲಿಸ್ಕೊಳ್ಳಿ. ಇರಾಗ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಂಡ್ಬಿಡಿ. ಇದನ್ನು ನೋಡಿ, ಈ ಥರ ಇಷ್ಟು ಗಟ್ಟಿ ಇದ್ರೆ ಸಾಕು. ನೋಡಿ, ಈ ಥರ ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಮುದ್ದೆಗೆಲ್ಲ ಚೆನ್ನಾಗಾಗುತ್ತೆ, ಮುದ್ದೆಗೆ ಅನ್ನಕ್ಕೆ ಎಲ್ಲ. ಈ ರೀತಿ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕೋತೀವಿ ಅಂದ್ರೂ ಹಾಕೋಬೋದು. ನಾನು ಮಸಾಲೆ ಎಲ್ಲ ಹುರಿದು ಆಮೇಲೆ ಮಿಕ್ಸಿಲಿ ರುಬ್ಬಿದ್ನಲ್ಲ, ಹಾಗಾಗಿ ನಾನೇನು ಮತ್ತೆ ಎಣ್ಣೆ ಹಾಕಿಲ್ಲ, ಫ್ರೈ ಮಾಡ್ತಾಯಿಲ್ಲ. ಹಿಂಗೂ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಇದನ್ನು ಕುದಿಸ್ಕೋತೇನೆ ಅಷ್ಟೇ. ಈಗ ನಾನು ಕುದಿಲಿ. ನೋಡಿ, ಈ ಥರ ಒಂದು ಕುದಿಸ್ಕೊಂಡ್ಬಿಡಿ. ಇವಾಗ ಏನಾದರೂ ಸ್ವಲ್ಪ ಉಪ್ಪು ಏನಾದರೂ ಬೇಕನ್ಸಿದ್ರೆ ಇದರಲ್ಲೇ ಉಪ್ಪು ಖಾರ ನೋಡಿಕೊಂಡು, ಉಪ್ಪು ಖಾರ ಹಾಕಿರ್ತೀವಿ, ಉಪ್ಪು ಸ್ವಲ್ಪ ಕಡಿಮೆ ಆದರೆ ಇದ್ರಲ್ಲಿ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಅವು ಉಳಿದಿರುತ್ತಲ್ಲ ಸೊಪ್ಪು, ಬೇಳೆ ಎಲ್ಲ ಹಾಕಿ ಉಳಿದಿರುತ್ತಲ್ಲ ಸೊಪ್ಪು, ಈ ಸೊಪ್ಪನ್ನ ಪಲ್ಯ ಥರ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಜಾಸ್ತಿ ಅನ್ಬೇಡ, ನಾನು ಜಾಸ್ತಿ ಯಾವುದಕ್ಕೂ ಹಾಕಲ್ಲ ಆಲ್ಮೋಸ್ಟು. ಒಂದು ಸ್ವಲ್ಪ ಎಣ್ಣೆ, ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ, ನೋಡ್ಬೋದು. ಇದು ಈರುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಉಳಿದಿರೋವಂಥ ಸೊಪ್ಪು ಮತ್ತು ಬೇಳೆ ಪಲ್ಯ ಇರುತ್ತಲ್ಲ, ಅದನ್ನು ಒಗ್ಗರಣೆ ಮಾಡ್ಕೊಂಡು ತಿನ್ನೋಕ್ಕೆ. ಹಾಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದನ್ನು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಅದೇ ಪಾತ್ರೆಗೆ ಕರಿಬೇವು, ಈರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಆ ಸೊಪ್ಪು ಬೇಳೆನ ತೆಗೆದು ಈ ಥರ ನೀರು ಹಿಂಡಿಬಿಟ್ಟು ಹಿಂಡ್ಕೋಬೇಕು. ನೀರು ತೆಗೆದು ಇಟ್ಕೋಬೇಕು. ಈ ಥರ ಆ ಸೊಪ್ಪನ್ನ ಇದರೊಳಗೆ ಹಾಕ್ತಾಯಿದ್ದೀನಿ. ಅದರೊಳಗೆ ಹಾಕಿ ತುರಿದಿಟ್ಟಿರುತ್ತಲ್ಲ ಕಾಯಿ ತುರಿ, ಅದನ್ನು ಸಹ ಹಾಕ್ತಾಯಿದ್ದೀನಿ ನಾನು. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ಸ್ವಲ್ಪ ಚೆನ್ನಾಗೆಲ್ಲ ಕಾಯಿ ತುರಿ ಎಲ್ಲ ಸ್ವಲ್ಪ ಮಿಕ್ಸ್ ಆಗಲಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಂಡ್ರೆ ಆಯಿತು, ಪಲ್ಯನೂ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದು. ಇದನ್ನು ನಾನು ಇದಕ್ಕೆ ಮುದ್ದೆನೂ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಅನ್ನ ಹಾಕೊಂಡು ತಿಂದು ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನಾನು ಆಮೇಲೆ ಸರ್ವ್ ಮಾಡಿ ನೋಡಿ, ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು
ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನ ಪಲ್ಯ ಸಾಂಬಾರು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಸೂಪರಾಗಿರುತ್ತೆ ಕಾಂಬಿನೇಷನು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಈ ಸೊಪ್ಪು ಎಲ್ಲಿ ಸಿಕ್ಕೋದನ್ನು ಬಿಡಬೇಡಿ. ಪಲ್ಯನಾದರೂ ಮಾಡ್ಕೊಳ್ಳಿ ಥರ ಸಾಂಬಾರು. ಈಗ ನಾವು ಫುಲ್ ಬ್ಯಾಟಿಂಗ್ ಮಾಡ್ತೀವಿ. ನೋಡಿದ್ರಲ್ಲ, ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲ್ಯ ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ. ಅಷ್ಟಿಲ್ಲದೆ ಹೇಳಿ ಊಟ ಚೆಂದ, ಶ್ರೀಮಂತರ ಮನೆ ಊಟ ಚೆಂದ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹಳ್ಳಿ ಕಡೆ ಏನು ರೈತರು ಇರ್ತಾರೆ, ಏನು ಹಳ್ಳಿ ಕಡೆ ಈ ಜನ್ರೇಷನ್ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗಂತೂ ನಿಜವಾಗ್ಲೂ ಅವರೆಲ್ಲ ತುಂಬ ಅದೃಷ್ಟ ಮಾಡಿರ್ತಾರೆ. ಯಾರು ಸಿಕ್ಕಿದ್ದಿಲ್ಲ ತಿಂತಿರ್ತಾರೆ. ಸೊಪ್ಪುಗಳನ್ನ ತೋಟದಲ್ಲಿ ಬೆಳ್ಕೊಂಡಿರೋದನ್ನ, ಗದ್ದೆಗಳು ಸಿಕ್ಕಿದ್ದನ್ನ, ಅದಕ್ಕೆ ಆ ಗಿಡಮೂಲಿಕೆ ಇರುವಂಥ ಸೊಪ್ಪುಗಳನ್ನೆಲ್ಲದನ್ನ ಮಿಕ್ಸ್ ಮಾಡಿ ಅದರ ಸೊಪ್ಪು ಸಾಂಬಾರುಗಳು ಪಲ್ಯಗಳು ಎಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿನೇ ಹಳ್ಳಿಲಿ ಇರುವಂಥ ಜನಗಳು ತುಂಬ ಶಕ್ತಿಶಾಲಿ ಆಗಿರ್ತಾರೆ, ಮತ್ತು ವಯಸ್ಸಾದನ್ನು ತುಂಬ ಗಟ್ಟಿಶಾಲಿಯಾಗಿ ಓಡಾಡ್ತಿರ್ತಾರೆ. ಆದರೆ ಆ ಸಿಟಿಯವರು ಏನಿಲ್ಲ, ಸಿಗೋದನ್ನು 4 ಥರ ಸೊಪ್ಪು ಏನೇನು ಸಿಗುತ್ತೋ ಅದರಲ್ಲೇ ಮಾಡ್ಕೊಂಡು ತಿಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಈಗ ಎಲ್ಲರೂ ಸಿಟಿನೇ ಅವಲಂಬಿಸ್ಬಿಟ್ಟಿದ್ದಾರೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಸಿಟಿಲಿ ಇರೋರಂಥವ್ರು ಏನು ಮಾಡಿ ಅಂತ ಅಂದರೆ, ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಯಾರಾದ್ರೂ ಹಳ್ಳಿಯಲ್ಲಿ ಇದ್ದೇ ಇರ್ತಾರೆ. ಯಾರು ನಾವೆಲ್ಲ ಹುಟ್ಟಿದಾಗಿಂದ ಸಿಟಿಲೇ ಇದ್ದೀವಿ ಅನ್ನೋರು ಯಾರೂ ಇರಲ್ಲ. ಅದು ಅಟ್ಲೀಸ್ಟ್ ಅಜ್ಜಿ ತಾತನ ಮನೆ ಇಲ್ಲ ಫ್ರೆಂಡ್ಸು, ಯಾವುದೋ ಒಂದು ಫ್ರೆಂಡ್ಸು ಯಾರಾದ್ರೂ ಒಂದು ಹಳ್ಳಿಯಿಂದ ರಿಲೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಆ ಹಳ್ಳಿಗೆ ಯಾವಾಗಾದ್ರೂ ಹೋಗ್ತಾರಲ್ಲ ನೀವು, ಆ ಟೈಮಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಸಿಗುತ್ತೆ. ಹಳ್ಳಿ ಕಡೆ ಅಂತೂ ಆಲ್ಮೋಸ್ಟ್ ಎಲ್ಲ ಹಳ್ಳಿಲೂ ಸಿಗುತ್ತೆ. ಅಲ್ಲಿ ಕೇಳಿ ತರಿಸ್ಕೊಂಡು ಅಲ್ಲೇ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಆಗಿರುತ್ತೆ ಹಳ್ಳಿಗಳ ಕಡೆ ಅಂತೂ. ಅದನ್ನ ಹಳ್ಳಿಗಳ ಕಡೆ ಬರೋರ ಕಡೆಯಿಂದ ತರಿಸ್ಕೊಂಡಾದ್ರೂ ಮಾಡ್ಕೊಂಡು ತಿನ್ನಿ. ತುಂಬ ಜನ ಹಳ್ಳಿಗಳಿಂದನೇ ಸಿಟಿ ಕಡೆ ಬೆಳಗ್ಗೆ ಇದ್ರೆ ಬರ್ತಾ ಇರ್ತಾರೆ ಕೆಲಸಕ್ಕೆ, ಅವ್ರಿಗಾದ್ರೂ ಹೇಳ್ಬಿಟ್ಟು ತೊಗೊಂಡು ಮಾಡ್ಕೊತೀನಿ. ಕೆಲವ್ರಿಗೆ ಹಳ್ಳಿ ಕಡೆನೂ ಸಿಟಿಯಲ್ಲೂ ಹಳ್ಳಿ ಕಡೆ ಬೆಳೆಯುವಂಥ ಈ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡ್ಬಂದು ಕೆಲವ್ರು ಮಾರ್ತಾ ಇರ್ತಾರೆ. ಅಲ್ಲೇನಾದ್ರೂ ಸಿಕ್ತಂದ್ರೆ ದಯವಿಟ್ಟು ಏನೇನಕ್ಕೂ 1000 ರೂಪಾಯಿ ಖರ್ಚು ಮಾಡ್ತೀವಿ, 1000 ರೂಪಾಯಿ ಹೋಟೆಲ್ಗಳಿಗೆ ಹೋಗಿ ತಿಂತಾ ಇರ್ತೀವಿ ನಾವು. ಅವಾಗ ಆ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಾರೆ, ಅವರೆಲ್ಲ ಹಳ್ಳಿ ಕಡೆಯಿಂದ ತಗೊಂಬಂದಿರ್ತಾರೆ. ಅದನ್ನ ಆದಷ್ಟು ಚೆನ್ನಾಗೆಲ್ಲ ತಿನ್ನಿ, ತೊಗೊಂಬಂದು ಮಾಡ್ಕೊಂಡು ತಿನ್ನಿ. 10, 20, 50 ರೂಪಾಯಿಗೆಲ್ಲ ಯೋಚನೆ ಮಾಡಬೇಡಿ. ಅವ್ರು ಜಾಸ್ತಿ ಬೆಲೆನೂ ಇಟ್ಟಿರೋದಿಲ್ಲ. ಆದರೆ ನಿಜವಾಗ್ಲೂ ತಿಂಗಳಿಗೆ ಒಂದ್ಸತಿನಾದರೂ ಈ ಪಲ್ಯ ಇಲ್ಲ ಸಾಂಬಾರು ಅದು ತಿಂತಾಯಿರಿ. ತುಂಬ ಒಳ್ಳೆಯದು. ಕಣ್ಣಂತೂ ತುಂಬ ಚೆನ್ನಾಗಿರುತ್ತೆ, ಕಣ್ಣಿಗೆ ಯಾವ ಥರ ಇದೂ ಆಗಲ್ಲ. ನಮ್ಗಂತೂ ತುಂಬ ಇಷ್ಟ, ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ನಮ್ಮ ಮನೆಗೆ ಎಲ್ಲರೂ ತಿಂತಿರ್ತೀವಿ. ಅದು ನಾನು ಸಿಕ್ಕದಾಗೆಲ್ಲ ಮಾಡ್ತಾನೆ ಇರ್ತೀನಿ. ಇಲ್ಲ ಪಲ್ಯ ಮಾಡ್ತಾ ಇರ್ತೀನಿ, ಇಲ್ಲ ಇದನ್ನು ಸಾಂಬಾರನ್ನು ಕೂಡ ಮಾಡ್ತಾ ಇರ್ತೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ಯಾವುದಾದ್ರೂ ಒಂದು ಅಟ್ಲೀಸ್ಟ್ 1 ತಿಂಗಳಲ್ಲಿ 1-2 ಟೈಮ್ ಆದರೂ ಮಾಡ್ಕೊಂಡು ತಿನ್ನಿ. ನಮ್ಮ ಆರೋಗ್ಯ ನಮ್ಗಲ್ವ. ಈಗ ಆರೋಗ್ಯ ದುಡ್ಡಿದ್ರೂ ಆರೋಗ್ಯ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಯಾರ ಕೈಲೂ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಇವಾಗ. ಹಂಗಾಗಿನೇ ಆದಷ್ಟು ಊಟದಲ್ಲಿ ಏನೇನು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನು ಅದನ್ನ ಮಾಡ್ಕೊತೀನಿ. ಅದರಲ್ಲೂ ನಾನೊಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟರಲ್ಲಿ ನಾನು ಆರೋಗ್ಯಕ್ಕೆ ಏನು ಇಂಪಾರ್ಟೆಂಟ್ ಆಗಿರುತ್ತೋ ಅದೊಂದೆರಡು ರೆಸಿಪಿಗಳನ್ನ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿ ಹಾಕ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ರೆಸಿಪಿನ ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಇಷ್ಟಕ್ಕೆ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ಇದನ್ನು ಅಟ್ಲೀಸ್ಟ್ ಯಾರು ಮಾಡೋಕ್ಕೆ ಗೊತ್ತಿಲ್ಲ ಅಂದವ್ರಿಗೆ, ಮನೆ ಹತ್ರ ಇದ್ರೂ ಮಾಡ್ಕೊಂಡು ತಿಂದಿಲ್ಲ ಅಂದವ್ರು ಆದರೆ ಅಟ್ಲೀಸ್ಟ್ ಮಾಡ್ಕೊಂಡು ತಿಂತಾರೆ ಈ ವಿಡಿಯೋ ನೋಡಿ. ಹಂಗಾಗಿ ಆದಷ್ಟು ಶೇರ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆದರೆ ವಿನುತಾ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್, ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಇನ್ನೊಂದು ಹೊಸ ಹೀಗೆ ಆರೋಗ್ಯಕರ ರೆಸಿಪಿಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬ ಮೋಟಿವೇಶನ್ ಆಗುತ್ತೆ. ಮತ್ತೊಂದು ಹೊಸ ರೆಸಿಪಿ ಸಿಗ್ತೇನೆ, ನಾನು ಹೊಸ ರೆಸಿಪಿಗಳನ್ನ ತೊಗೊಂಡ್ಬರ್ತೇನೆ. ಮತ್ತೊಂದು ಹೊಸ ರೆಸಿಪಿ ಸಿಗ್ತೇನೆ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.